ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಭಾರತದ ರಾಷ್ಟ್ರಪತಿಗಳ ಹೆಸರಿನಲ್ಲಿರುವ ಕೇಂದ್ರ ಸರ್ಕಾರದ ಸ್ವತ್ತನ್ನೇ ಸಚಿವ ಕೃಷ್ಣ ಬೈರೇಗೌಡರ ಅತ್ಯಾಪ್ತ ಚೇತನ್ ಕಬಳಿಸಿದ್ದಾರೆ ಅಂತ ಆರೋಪಿಸಿ ಲೋಕಾಯುಕ್ತಕ್ಕೆ ದಾಖಲೆ ಸಮೇತ ಬಿಜೆಪಿ ಮುಖಂಡ ಎನ್ಆರ್ ರಮೇಶ್ ದೂರು ನೀಡಿದ್ದಾರೆ. ಈ ಕುರಿತು ಎನ್ಆರ್ ರಮೇಶ್ ಜೊತೆ ನಮ್ಮ ಪ್ರತಿನಿಧಿ ಪ್ರಸನ್ನ ದೇವನೂರು ಮಾತುಕತೆ ನಡೆಸಿದ್ದಾರೆ. ಬನ್ನಿ ನೋಡೋಣ. ಎನ್ಆರ್ ರಮೇಶ್ ಅವರು ಈ ಬಾರಿ ಬ್ರಹ್ಮಾಂಡ ಭ್ರಷ್ಟಾಚಾರದ ಮತ್ತಷ್ಟು ದಾಖಲೆಗಳ ಸಮೇತ ದೂರನ್ನು ಕೊಟ್ಟಿರುವಂಥದ್ದು, ಲೋಕಾಯುಕ್ತಕ್ಕೆ ದೂರನ್ನು ಕೊಟ್ಟಿದ್ದಾರೆ. ಈಗ ಕೃಷ್ಣ ಬೈರೇಗೌಡರು ಕಂದಾಯ ಸಚಿವರಾಗಿದ್ದರು, ಭೂಮಿಯನ್ನು ಉಳಿಸೋದ್ರ ಬಗ್ಗೆ ಬಹಳಷ್ಟು ಮಾತಾಡ್ತಾ ಇದ್ದರು. ಆದರೆ ಈ ಬಾರಿ ಆರೋಪ ಬಂದಿರೋದು ನೇರವಾಗಿ ಕೃಷ್ಣ ಬೈರೇಗೌಡರ ಮೇಲೇ ಬಂದಿದೆ, ಜೊತೆಯಲ್ಲಿ ಅವ್ರ ಶಿಷ್ಯಂದ್ರ ಮೇಲೆ ಬಂದಿದೆ. ಸರ್, ಈ ಭೂ ಗಬಳಿಕೆ 100 ಕೋಟಿ ರೂಪಾಯಿ ಒಂದು ಭೂ ಕಬಳಿಕೆ ಆರೋಪವನ್ನು ತಾವು ನೇರವಾಗಿ ಕೃಷ್ಣ ಬೈರೇಗೌಡರು ಅವರ ಶಿಷ್ಯ ಆಗಿರುವಂಥ ಚೇತನ್ ಮೇಲೆ ಮಾಡ್ತಾ ಇದ್ರಿ. ಏನು ಈ ಪ್ರಕರಣದಲ್ಲಿ ಯಾವ ರೀತಿ ಭೂಗಳ್ತನ ಆಗಿದೆ ಅಥವಾ ಭೂಮಿಯನ್ನು ಯಾವ ರೀತಿ ಕಬ್ಜಾ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತೀರಿ? ಸ್ವತಃ ಕೃಷ್ಣ ಬೈರೇಗೌಡರ ಆಪ್ತರು ಸರ್ಕಾರಿ ಭೂಮಿಯನ್ನು ಕಬಳಿಕೆ ಮಾಡಿ ಸಿಕ್ಕಾಕೊಂಡಿರೋದು ಇದು ಮೊದಲನೇದಲ್ಲ, ಇದು 4ನೇ ಬಾರಿ ಸಿಕ್ಕಾಕೊಂಡಿರ್ತಕ್ಕಂಥದ್ದು. ಇದು ಬೇರೆ ಬೇರೆ ಹಂತಗಳಲ್ಲಾಗಿರ್ತಕ್ಕಂಥದ್ದು. ಆದರೆ ಇಲ್ಲಿ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು, ಸರ್ಕಾರಿ ಭೂ ಕಬಳಿಕೆ ಎಲ್ಲ ರಾಜ್ಯಗಳಲ್ಲಿ ನಿರಂತರವಾಗಿ ರಾಜಾರೋಷವಾಗಿ ಮಾಡ್ತಾ ಇದ್ದಾರೆ. ರಾಜಕಾರಣಿಗಳು ಮಾಡ್ತಾ ಇದ್ದಾರೆ, ಅಧಿಕಾರಿಗಳು ಮಾಡ್ತಾ ಇದ್ದಾರೆ, ಹಾಗೆ ಅವ್ರ ಜೊತೆಗೆ ಬಿಲ್ಡರ್ಗಳು ಮಾಡ್ತಾ ಇದ್ದಾರೆ. ಆದರೆ ಅದಕ್ಕೆ ಒಂದು ಮಿತಿ ಅಂತ ಇತ್ತು. ಸರ್ಕಾರಿ ಹಳ್ಳ, ಸರ್ಕಾರಿ ಏಕರಾಬು, ಬಿಕರಾಬು, ಸರ್ಕಾರಿ ಗೋಮಾಳ ಪ್ರದೇಶ, ಕೆರೆ ಅಂಗಳ, ರಾಜಕಾಲುವೆ ಮತ್ತು ಅದರ ಬಫರ್ ಝೋನ್ಗಳನ್ನು ಕಬಳಿಕೆ ಮಾಡುವಂಥದ್ದು ನಾವು ನೋಡಿದ್ವಿ, ಕೇಳಿದ್ವಿ. ಅದಕ್ಕೆ ಸಂಬಂಧಪಟ್ಟಾಗೆ ನಿಮ್ಮೆಲ್ಲರ ಮಾಧ್ಯಮಗಳು ಸಾಕಾಗಿದೆ 100 ಪ್ರಕರಣಗಳು ಬಯಲ್ಗೆಳಿದ್ವಿ. ಅದರಲ್ಲಿ ಒಂದು 34 ಪ್ರಕರಣಗಳು ಗೆಲುವು ಸಿಕ್ಕಿ ಸುಮಾರು 12,000 ಕೋಟಿಗೂ ಹೆಚ್ಚು ಮೌಲ್ಯದ ಸರ್ಕಾರಿ ಸ್ವತ್ತುಗಳು ಇಲ್ಲಿ ತನಕ ವಾಪಸ್ ಬಂದಿದೆ ಅಂತ ಹೇಳೋಕ್ಕೂ ಇಷ್ಟಪಡ್ತೀನಿ. ಅದಕ್ಕೆ ನೇರವಾಗಿ ಮಾಧ್ಯಮಗಳು ಸಹಕಾರ ಅಂತ ನಾನು ಮತ್ತೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಆದರೆ ರಾಜ್ಯದ ಇತಿಹಾಸದಲ್ಲಿ ಮಾತ್ರ ಅಲ್ಲದೆ ದಕ್ಷಿಣ ಭಾರತದ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಸ್ವತಃ ಈ ದೇಶದ ಪ್ರಥಮ ಪ್ರಜೆ ರಾಷ್ಟ್ರಪತಿಗಳ ಹೆಸರಿನಲ್ಲಿರ್ತಕ್ಕಂಥ ಸ್ವತ್ತನ್ನೇ ಕಬಳಿಕೆ ಮಾಡುವಂಥ ಒಂದು ಧೈರ್ಯವನ್ನು ಸ್ವತಃ ಕೃಷ್ಣ ಬೈರೇಗೌಡರ ಪರಮಾಪ್ತ ಶಿಷ್ಯ, ಪಾಲಿಕೆ ಕೊಡಿಗೆಹಳ್ಳಿ ವಾರ್ಡಿನ ಮಾಜಿ ಪಾಲಿಕೆ ಸದಸ್ಯ 2015-20 ಸಾಲಿನಲ್ಲಿ ಆಯ್ಕೆಯಾಗಿದ್ದಂಥವ್ರು, ಮತ್ತು ಚೇರ್ಮನ್ ಕ್ಲಬ್ನ ಬೆಂಗಳೂರಿನ ಐಷಾರಾಮಿ ಕ್ಲಬ್ಗಳಲ್ಲಿ ಒಂದಾಗಿರ್ತಕ್ಕಂಥ ಚೇರ್ಮನ್ ಕ್ಲಬ್ನ ಹಾಲಿ ಅಧ್ಯಕ್ಷರಾಗಿರ್ತಕ್ಕಂಥ KN ಚೇತನ್ ಅವರು ಈ ರೀತಿಯೂ ಕೂಡ ನಾವು ಸರ್ಕಾರಿ ಭೂಮಿಯನ್ನು ಕಬಳಿಕೆ ಮಾಡ್ಬೋದು ಅಂತ ಹೇಳಿ ಒಂದು ದೊಡ್ಡ ಪಾಠವನ್ನು ಇತರೆ ಸರ್ಕಾರಿ ನೆಲಗಳಿಗೆ ಹೇಳ್ಕೊಡುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ಯಾಕಂದರೆ ಇಲ್ಲಿ ತನಕ ಯಾರೂ ಕೂಡ ರಾಷ್ಟ್ರಪತಿಗಳ ಹೆಸರಿನಲ್ಲಿರ್ತಕ್ಕಂಥ ಭೂಮಿಯನ್ನು ಕಬಳಿಕೆ ಮಾಡೋ ಧೈರ್ಯವನ್ನು ಯಾರೂ ಕೂಡ ಮಾಡಿರಲಿಲ್ಲ. ಆದರೆ ಅಂಥ ಧೈರ್ಯವನ್ನು, ಬಂಡ ಧೈರ್ಯವನ್ನು ಇವತ್ತು KN ಚೇತನ್ ಅವರು ಮಾಡಿರ್ತಕ್ಕಂಥದ್ದು. ವಿಷಯ ಏನು ಅಂತಂದರೆ, ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿರ್ತಕ್ಕಂಥ ಕೊಡಿಗೆಹಳ್ಳಿ ವಾರ್ಡ್ನ ವ್ಯಾಪ್ತಿಯಲ್ಲಿರ್ತಕ್ಕಂಥ ಕೊಡಿಗೆಹಳ್ಳಿ ಸಹಕಾರ ನಗರಕ್ಕೆ ಹೊಂದ್ಕೊಂಡಂಗಿರ್ತಕ್ಕಂಥ ಚೇರ್ಮನ್ ಕ್ಲಬ್ ಬೆಂಗಳೂರಿನ ಪ್ರತಿಷ್ಠಿತ ಕ್ಲಬ್ಗಳಲ್ಲಿ ಒಂದಾಗಿರ್ತಕ್ಕಂಥದ್ದು. ಹಿಂದೆ KN ಮಂಜುನಾಥ್ ಅವರು ಅಂದರೆ ಚೇತನ್ ಅವ್ರ ತಂದೆ ಅಧ್ಯಕ್ಷರಾಗಿದ್ದರು. ಆತನ ವಿರುದ್ಧ ಕೂಡ 10 ಭೂ ಕಬಳಿಕೆ ಆರೋಪಗಳು ಬಂದಿರತಕ್ಕಂಥದ್ದು ನಮಗೆಲ್ಲ ಗೊತ್ತಿರೋಂಥದ್ದು. ಈಗ ಹಾಲಿ ಅಧ್ಯಕ್ಷರಾಗಿರ್ತಕ್ಕಂಥವ್ರು KN ಚೇತನ್ ಅವರು ಅಂದರೆ 2015-20 ಸಾಲಿನಲ್ಲಿ ಪಾಲಿಕೆ ಸದಸ್ಯರಾಗಿ ಕೊಡಿಗೆಹಳ್ಳಿ ವಾರ್ಡನ್ನು ಪ್ರತಿನಿಧಿಸಿದಂಥವ್ರು. ಆ ಚೇರ್ಮನ್ ಕ್ಲಬ್ ಇರತಕ್ಕಂಥದ್ದು ಕೊಡಿಗೆಹಳ್ಳಿ ಗ್ರಾಮ, ಬೆಂಗಳೂರು ಉತ್ತರ ತಾಲೂಕು ಯಲಹಂಕ ಹೋಬಳಿ ಕೊಡಿಗೆಹಳ್ಳಿ ಗ್ರಾಮದ ಸರ್ವೆ ನಂಬರ್ 14/1ರಲ್ಲಿ ಇರ್ತಕ್ಕಂಥ 1 ಎಕರೆ 11 ಗುಂಟೆ ವಿಸ್ತೀರ್ಣದ ಸ್ವತ್ತಿನಲ್ಲಿ ಚೇರ್ಮನ್ ಕ್ಲಬ್ ಇರ್ತಕ್ಕಂಥದ್ದು. ಅದ್ರ ವಿಸ್ತೀರ್ಣ ಅಷ್ಟೇ ಇರ್ತಕ್ಕಂಥದ್ದು. ಆದರೆ ಅದಕ್ಕೆ ಚೇರ್ಮನ್ ಕ್ಲಬ್ಗೆ ಹೊಂದ್ಕೊಂಡಂಗಿರ್ತಕ್ಕಂಥ ಪಶ್ಚಿಮ ಭಾಗಕ್ಕಿರ್ತಕ್ಕಂಥ ಸರ್ವೆ ನಂಬರ್ 17/1ರ 3 ಎಕರೆ 4 ಗುಂಟೆ ವಿಸ್ತೀರ್ಣದ ಸ್ವತ್ತು ಸಂಪೂರ್ಣವಾಗಿ ಕೇಂದ್ರದ ಇಂಧನ ಸಚಿವಾಲಯಕ್ಕೆ ಸೇರಿದ್ದಾಗಿದ್ದು, ಅದು ಈ ದೇಶದ ರಾಷ್ಟ್ರಪತಿಗಳ ಹೆಸರಿನಲ್ಲಿ ಖಾತೆಯನ್ನು ಹೊಂದಿರತಕ್ಕಂಥದ್ದು. ಅದರಲ್ಲಿ 2 ಎಕರೆ 10 ಗುಂಟೆ ವಿಸ್ತೀರ್ಣದಲ್ಲಿ ಇಂಧನ ಸಚಿವಾಲಯದ ಅಧಿಕಾರಿಗಳಿಗೆ ಕ್ವಾರ್ಟರ್ಸ್ಗಳನ್ನು ನಿರ್ಮಾಣ ಮಾಡಿ ಅಲ್ಲಿ ಅಧಿಕಾರಿಗಳು, ನೌಕರರು ವಾಸ ಮಾಡ್ತಾ ಇರ್ತಕ್ಕಂಥದ್ದು. ಖಾಲಿ ಉಳಿದಿದ್ದಂಥ 32 ಗುಂಟೆ ವಿಸ್ತೀರ್ಣದ ಸ್ವತ್ತಿನ ಮೇಲೆ ಕಣ್ಣಾಕಿದಂಥ ಚೇತನ್ ಮತ್ತು ಆತನ ತಂದೆ ಕೃಷ್ಣ ಬೈರೇಗೌಡರ ಸಹಕಾರದಿಂದ ಆ ಒಂದು ರಾತ್ರೋರಾತ್ರಿ ಬೇಲಿಯನ್ನು ಹಾಕುವಂಥ ಕೆಲಸವನ್ನು ಮಾಡ್ತಾರೆ. ಸುಮಾರು 100 ಕೋಟಿಗೂ ಹೆಚ್ಚು ಮಾರುಕಟ್ಟೆ ಮೌಲ್ಯವನ್ನು ಹೊಂದಿರತಕ್ಕಂಥ 32 ಗುಂಟೆ ಸ್ವತ್ತನ್ನು ರಾತ್ರೋರಾತ್ರಿ ಕಬಳಿಕೆ ಮಾಡಿ ರಾಷ್ಟ್ರಪತಿ ಹೆಸರಲ್ಲಿದ್ದೇನು, ಪ್ರಧಾನಮಂತ್ರಿಗಳ ಹೆಸರಲ್ಲಿದ್ದೇನು, ನಾನು ಸರ್ಕಾರಿ ಕಬಳಿಕೆ ನಾನು ಯಾವುದೇ ಹಂತದಲ್ಲಿದ್ದರೂ ಮಾಡ್ತೀನಿ ಅಂತ ರಾಜಾರೋಷವಾಗಿ ಹೇಳುವಂಥ ಒಂದು ಕೆಲಸವನ್ನು, ಪರೋಕ್ಷ ಕೆಲಸವನ್ನು ಚೇತನ್ ಅವರು ಮಾಡಿರ್ತಕ್ಕಂಥದ್ದು. ಇದಿಷ್ಟು ಎನ್ಆರ್ ರಮೇಶ್ ಅವರ ನೇರವಾದಂಥ ಆರೋಪ ಮತ್ತು ಗಂಭೀರವಾದ ಆರೋಪ. ದಾಖಲೆ ಸಮೇತ ಅವರು ಎಕ್ಸ್ಪೋಸ್ ಮಾಡಿರುವಂಥದ್ದು. ಅವರು ಕೊಟ್ಟಿರುವಂಥ ಕಂಪ್ಲೇಂಟ್ ಕಾಪಿ ಕೂಡ ನಮ್ಮ ಹತ್ರ ಇದೆ. ಅದರಲ್ಲಿ ಭಾಳ ಸ್ಪಷ್ಟವಾಗಿ ಏನು ಕರ್ನಾಟಕ ಲೋಕಾಯುಕ್ತ ಪೊಲೀಸ್ ಮಹಾನಿರೀಕ್ಷಕರು ಅವರಿಗೆ ಒಂದು ಕಂಪ್ಲೇಂಟನ್ನು ದಾಖಲೆ ಸಮೇತ ಕೊಟ್ಟಿದ್ದಾರೆ. ಹಾಗಾಗಿ ಈ ಒಂದು ವಿಚಾರದಲ್ಲಿ ಕೃಷ್ಣ ಬೈರೇಗೌಡರು ಯಾವ ರೀತಿ ಸ್ಪಂದಿಸ್ತಾರೆ, ಅವರು ಇದಕ್ಕೆ ಪ್ರತಿಕ್ರಿಯೆ ಕೊಡ್ತಾರಾ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗುತ್ತೆ. ಜೊತೆಯಲ್ಲಿ ಮುಂದೆ ಏನಾಗುತ್ತೆ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗುತ್ತೆ. ಏಕೆಂದರೆ ರಾಷ್ಟ್ರಪತಿಯವರ ಹೆಸರಿನಲ್ಲಿರುವಂಥ ಜಾಗನೇ ಒಡೆಯೋಕ್ಕೆ ಹೋಗಿರುವಂಥ ಈ ಒಂದು ಹಗರಣಕ್ಕೆ ನ್ಯಾಯ ಸಿಗಲೇಬೇಕಾಗ್ತದೆ. ಹಾಗಾಗಿ ನ್ಯಾಯ ಸಿಗುತ್ತಾ ಅನ್ನೋದನ್ನ ನಾವು ಕಾದು ನೋಡಬೇಕಾಗುತ್ತೆ. ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ಪ್ರಸನ್ನ ದೇವನೂರ್, ಜಿ ಕನ್ನಡ ನ್ಯೂಸ್, ಬೆಂಗಳೂರು.